ಕೋಲಾರದ ಗಣಿಯ ಗಲಾಟೆ ಇನ್ನೂ ನಿಂತಿಲ್ಲ. ಇದು ಬೇರೆ ದಂಗಲ್ ಅಂತೆ. ಏನು ದಂಗಲ್ಲು? ಯಾರಿಗೋಸ್ಕರ ದಂಗಲ್? ಅವ್ರವ್ರಿಗೋಸ್ಕರ ದಂಗಲ್ಗಳು. CEC ಸಭೆಯಲ್ಲಿ ಮಾಡಿರುವಂತೆ ಚರ್ಚೆ 4 ಕ್ಷೇತ್ರಕ್ಕೆ ಆಗಿಲ್ವಂತೆ, ನೀವೇ ಮಾಡ್ಕೊಳ್ಳಿ ಅಂತ ರಾಜ್ಯ ನಾಯಕರಿಗೆ ಹೈಕಮಾಂಡ್ ಹೇಳತಂತೆ. ಹೈಕಮಾಂಡ್ನವ್ರು ನೀವು ಮಾಡ್ಕೊಳ್ಳಿ ಅಂತನ್ನೋದು. ಯಾರನ್ನ? ನಮ್ಮ ರಾಜ್ಯದವರು ನೀವು ಹೈಕಮಾಂಡ್ನವ್ರು ಮಾಡ್ಕೊಳ್ಳಿ, ಹೈಕಮಾಂಡ್ ನೀವು ಮಾಡ್ಕೊಳ್ಳಿ ಅಂತ. ಯಾರೋ ಒಬ್ರಿಗೆ ಹಾಕ್ರಿ ಅತ್ತ ಕಡೆಗೆ ಓಲಿ, ಸುಮ್ಮನೆ ಸಾಕಾಗೋಗಿದೆ ನಿಮ್ಮ ಸವಾಸ. ಇನ್ನು ಹೈಕಮಾಂಡ್ ತೀರ್ಮಾನ ಮಾಡಿದಂತೆ ಇದು ಇವತ್ತು CM ಎಲ್ಲ ಸಭೆ ಎಲ್ಲ ಮಾಡಿದ್ರಂತೆ. ಅವರೆಲ್ಲ ಹೇಳೋದ್ರಂತೆ ಮುನಿಯಪ್ಪ ಕುಟುಂಬಕ್ಕೆ ಕೊಡಬಾರ್ದು ಅಷ್ಟೇ ಅಂತ ಅವ್ರದ್ದು. ಆಮೇಲೆ ಅದೇ ನಾಟಕ, ಇದು ರಾಜೀನಾಮೆ, ಇದನ್ನೆಲ್ಲ ಮುನಿಯಪ್ಪನವರು ಎಲ್ಲ ಡ್ರಾಮಪ್ಪ ಅಂತ ಹೇಳಿದ್ದಾರೆ. ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವರು ನಮ್ಮನ್ನೆಲ್ಲ ಕರೆಸಿ ಮಾತಾಡಿದ್ದಾರೆ. ನಿನ್ನೆ ನಡೆದಂತ ಘಟನೆ ಇದು ಪಕ್ಷದ ಘನತೆ ಗೌರವಕ್ಕೆ ಕುಂದು ತರ್ತಕ್ಕಂಥ ರೀತಿಯಾಗಿದೆ. ನಮ್ಮ ವಿಷಾದವನ್ನ ವ್ಯಕ್ತಪಡಿಸ್ತಾ ಇದ್ದೀವಿ. ಪಕ್ಷದ ಹೈಕಮಾಂಡ್ ಗೌರವ ಕೊಟ್ಟು ನಾವು ಪಕ್ಷದ ಅಭ್ಯರ್ಥಿಯನ್ನ ಗೆಲ್ಸ್ಕೊಳ್ತಕ್ಕಂಥದಕ್ಕೆ ನಾವೆಲ್ಲ ಕೆಲಸ ಮಾಡ್ತೀವಿ. ರಾಜೀನಾಮೆ ಕೊಡೋ ನಾಟಕ ಪ್ರಾರಂಭ ಆಗಿದೆ. ಯಾರು ಕೂಡ ರಾಜೀನಾಮೆ ಕೊಡಲ್ಲ, ಇವರು ಡ್ರಾಮಾ ಮಾಡಿದ್ದಾರೆ. ಉತ್ತರದಾರ ಯಾರು ನೀವೇ ಹಿಡಿಬೇಕು ಯಾರನ್ನಂತ. ಮುಖ್ಯಮಂತ್ರಿಗಳಾಗಲಿ ಡೆಪ್ಯೂಟಿ ಮುಖ್ಯಮಂತ್ರಿಗಳಾಗಲಿ ನನಗಿನ್ನೂ ಅಯ್ಯ ನಮಗೆ ಬೇಕಾದಷ್ಟು ಬೇರೆ ಕೆಲಸ ಇದೆ. ನಿಮ್ಮ ಸೂತ್ರ ದಾರ ಎಲ್ಲ ಹಿಡ್ಕೊಂಡು ಓಡಾಡೋಷ್ಟು ಪರಿಸ್ಥಿತಿ ಇಲ್ಲ ನಾವು. ನಮಗೆ ಬೇಜಾನ್ ಬೇರೆ ಕೆಲಸ ಇದೆ ಇಲ್ಲಿ. ಅಟ್ಲೀಸ್ಟ್ ದಟ್ ಮಿನಿಸ್ಟರ್ ಹ್ಯಾಸ್ ಶೋನ್ ಸಮ್ ಡೀಸೆನ್ಸಿ ಇನ್ ಸೇಯಿಂಗ್ ನೆನ್ನೆ ಆಗಿದ್ದಕ್ಕೆ ನಮಗೆ ವಿಷಾದ ಇದೆ ಅನ್ನೋದು. ಅಟ್ಲೀಸ್ಟ್ ಅವ್ನು ಡೀಸೆನ್ಸಿ ಇದೆ. ಆದರೆ ಪ್ರಾಬ್ಲಮ್ ಅದಲ್ಲ. ಕೋಲಾರದ್ದನ್ನು ನೀವು ಸರಿಯಾಗಿ ಬಗೆಹರಿಸ್ಕೊಳ್ಳದಿದ್ರೆ ಅಲ್ಲಿ ಕಾಂಗ್ರೆಸ್ಸಲ್ಲಿ ಏನಾಗುತ್ತೆ ಅದು ಅಂದರೆ 5 ವೇದ ಹೊಡೆಯತ್ತೆ ಅಂತ ನನಗೆ ಯಾಕೋ ಅನ್ನಿಸ್ತಾ ಇದೆ ಲೆಕ್ಕಾಚಾರದಲ್ಲಿ. ಎಡಕ್ಕೆ ಕೊಟ್ಟರೆ ಬಲ ಕೋಪ ಮಾಡ್ಕೋಬೋದು, ಬಲಕ್ಕೆ ಕೊಟ್ಟರೆ ಎಡ ಕೋಪ ಮಾಡ್ಕೋಬೋದು. ಎಡಕ್ಕೆ ಕೊಡದೆ ನೀವು ಬಲಕ್ಕೆ ಕೊಟ್ಕೊಂಡಾಗ ಎಡದ ಪ್ರಭಾವ ಬೇರೆ ಕ್ಷೇತ್ರಗಳಲ್ಲೂ ಇರುತ್ತೆ ಅನ್ನೋದನ್ನು ಮರಿಬಾರ್ದು ರಾಜಕಾರಣಿಗಳು. ಅದೊಂದೇ ಕ್ಷೇತ್ರಕ್ಕೆ ಸೀಮಿತ. ಗುಲ್ಬರ್ಗದಲ್ಲೂ ಇದೆ ಎಡದ ಪ್ರಭಾವ. ನೀವು ಬಲಕ್ಕೆ ಕೊಟ್ಬಿಟ್ಟು ಈಗಾಗಲೇ ಅಲ್ಲಿ 3 ಆಗಿದೆ. ಅದಕ್ಕೆ ಇನ್ನೊಂದನ್ನು ಮಾಡಿ ಇಟ್ಕೊಂಡ್ರಾಗ ಹೋಗ ಗುಲ್ಬರ್ಗದಲ್ಲೂ ಇದೆಯಲ್ಲ ಎಡ. ಅದು ತಿರುಗಿದ್ರೆ ಯಾರಿಗೆ ಎಫೆಕ್ಟ್ ಆಗತ್ತೆ? ಪಕ್ಷ. ಗುಲ್ಬರ್ಗದಲ್ಲಿ ಯಾರಿಗೆ ಆಗುತ್ತೆ? ಗುಲ್ಬರ್ಗ ಅಭ್ಯರ್ಥಿಗೆ. ಪ್ರಿಯಾಂಕ್ ಖರ್ಗೆ ಅಭ್ಯರ್ಥಿ ಯಾರು? ಕಲಬುರಗಿ ಅಭ್ಯರ್ಥಿ ರಾಧಾ ಅವರು. ಇದು ಖರ್ಗೆ ಅವರ ಅಳಿಯ. ಅದು ಹೇಳಕ್ಕೆ ಇಷ್ಟ ತಗೋತೀರಿ ನೀವು. ಓಕೆ, ನೆಕ್ಸ್ಟ್. ಇನ್ನು ಚಿಕ್ಕಬಳ್ಳಾಪುರ ಟಿಕೆಟ್ ಕೂಡ ಕಾಂಗ್ರೆಸ್ಗೆ ಕಗ್ಗಂಟಾಗಿ ಪರಿಣಮಿಸಿದೆ. ಕೋಲಾರ ಪ್ರಹಸನ ನೋಡಿ ಚಿಕ್ಕಬಳ್ಳಾಪುರ ಕಾಂಗ್ರೆಸ್ ಕೂಡ ಅದೇ ಹಾದಿಯನ್ನ ಹಿಡಿದಿದೆ. ರಕ್ಷಾರಾಮಯ್ಯ ವಿರುದ್ಧ ಮಾಜಿ ಮಂತ್ರಿ ಶಿವಶಂಕರ್ ರೆಡ್ಡಿ ತಿರುಗಿ ಬಿದ್ದಿದ್ದಾರೆ. ಒಂದೊಮ್ಮೆ ತಮಗೆ ಟಿಕೆಟ್ ಕೈ ತಪ್ಪಿದ್ರೆ ಪಕ್ಷ ತ್ಯಜಿಸುವ ಬೆದರಿಕೆಯನ್ನ ಮಾಜಿ ಮಂತ್ರಿ ಶಿವಶಂಕರ್ ರೆಡ್ಡಿ ಹಾಕಿದ್ದಾರೆ. ಪಕ್ಷಕ್ಕೆ ರಾಜೀನಾಮೆ ಕೊಡ್ತೇನೆ. CMಗೂ DCMಗೂ ಹೇಳಿದ್ದೀನಿ. ಸ್ಥಳೀಯವಾಗಿ ಕೇಳ್ತಾ ಇರ್ತಕ್ಕಂಥ ಅಭ್ಯರ್ಥಿ ನಾನೇ, ಮತ್ತು ನನಗೆ ಸೀನಿಯಾರಿಟಿ ಇದೆ. ಮತ್ತು ಈಗ ಲೆಕ್ಕ ಹಾಕಿದ್ರೆ ಇಬ್ರು ಹೊರಗಡೆ ಅವರೇ, ಮಹಿಳೆಯವ್ರನ್ನ ಕರ್ಕೊಂಡ್ಬಂದಿದ್ದು ನಾವೇ. ನಾನು ಪ್ರತಿಭಟನೆ ಮಾಡ್ತೇನೆ. ಯಾವ ಕಾರಣಕ್ಕೂ ಕೂಡ ಕೋಲಾರದ ರಾಜಕಾರಣ ಇದೆ. ಬಹಳ ವರ್ಷದಲ್ಲಿ ಅಲ್ಲಿ 2 ಗುಂಪುಗಾರಿಕೆ ಇದೆ. DK ಶಿವಕುಮಾರ್ ಅವರು ನಮ್ಮಲ್ಲಿರುವಂಥ ಭಿನ್ನಮತ ಬಗ್ಗೆ ಬಹಳ ಕಮೆಂಟ್ ಮಾಡ್ತಾ ಇದ್ದಾರೆ. ಈಗೇನು ಹೇಳ್ತಾರೆ ಅಷ್ಟೇ ಅಲ್ಲ, ಚಿಕ್ಕಬಳ್ಳಾಪುರದಲ್ಲಿದೆ, ಬಾಗಲಕೋಟೆಯಲ್ಲಿದೆ, ಇನ್ನು ಹಲವಾರು ಕ್ಷೇತ್ರಗಳಲ್ಲಿ ಕೂಡ ಇದೆ. ರಾಜಕಾರಣ ಏನು? ನಿಂತ ನೀರಲ್ಲ. ಅದು ಮಾತ್ರ ಕರೆಕ್ಟಾಗಿ ಗೊತ್ತಾ ನಿಮಗೆ? ನಿಂತ ನೀರಲ್ಲ. ಚಿಕ್ಕಬಳ್ಳಾಪುರದ, ಅದರಲ್ಲೂ ಗೌರಿಬಿದನೂರಿನಲ್ಲಿ ರಾಜಕಾರಣ ನಿಂತ ನೀರಲ್ಲ ಅಂತ ಆದರೂ ಆಗ್ಬೋದು ಇನ್ನೊಂದು ಸ್ವಲ್ಪ ದಿನದಲ್ಲಿ. ಯಾರು ಒಬ್ಬರನ್ನೊಬ್ಬರು ಬೈದಾಡ್ಕೊಂಡ್ರು ಅವರವರೇ ಹಲೋ ದೋಸುತ್ತಿ ಅಂತ ಹೋದರೂ ಹೋಗಬಹುದು, ಹೇಳಕ್ಕಾಗಲ್ಲ. ಅದಾದಾಗ ನೋಡೋಣ. BJPಗೆ ಬಂಡಾಯದ ಬಿಸಿ ತಾಕಿದೆ. ಏಕೆ? ಅವರೇನು ಅತೀತರ ಏನು ಎಕ್ಸ್ಟ್ರಾ ಕುಷನ್ ಜರ್ಕಿನ್ಗಳು ಹಾಕೊಂಡಿದ್ದಾರ ಬಿಸಿ ಮುಟ್ಬಾರ್ದು ನಮಗೆ ಅಂತ? ಅವ್ರದ್ದು ಅದೇ ಸರಿ. ಚಿತ್ರದುರ್ಗದಲ್ಲಿ ಟಿಕೆಟ್ ಕೊಟ್ಟಿದ್ರು ಕಾರಜೋಳರಿಗೆ, ಈಗ ಅಸಮಾಧಾನ. ಅಲ್ಲಿ ಅಭ್ಯರ್ಥಿಯಾಗಿದ್ದ ಯಾರು ಚಂದ್ರಪ್ಪ, ಹೊಳಲ್ಕೆರೆ ಶಾಸಕ, ಅವ್ರ ಪುತ್ರ ಸಿಡಿದೆದ್ದು ನಾಳೆ ಬೋವಿ ಸಮಾಜದಲ್ಲ ಸಭೆ ಮಾಡ್ತೀವಿ ಅಂತ ಅವ್ರು ಅಂದಿದ್ದಾರೆ. ಓಕೆ, ನಮ್ಮ ತಪ್ಪಿಸಿದ್ದು ಯಡಿಯೂರಪ್ಪನವರೇ ಅಂತ ಅವರು. ಈಗ ಅದೊಂದು ಸ್ಟ್ಯಾಂಡರ್ಡ್ ಪಾಯಿಂಟ್ ಇದೆ, ಯಡಿಯೂರಪ್ಪನವರೇ ತಪ್ಪಿಸಿದ್ದು ಅಂತ. ಯಾರು ಸಿಕ್ಕಿಲ್ಲ ಅವರೆಲ್ಲ ಅವ್ರ ಹೆಸರು ಅಲ್ಲ ಹಂಗಂತ ಹೇಳ್ತಾರೆ. ತಿಪ್ಪಾರೆಡ್ಡಿ ಅವ್ರ ವಿರುದ್ಧ ಯಾರ್ಯಾರ ಮೇಲೆ ಬೈಕಡಿದ್ದಾರೆ. ಕಾರಜೋಳರ ಮತ್ತು ಎಲ್ಲರನ್ನೂ ವಿಶ್ವಾಸಕ್ಕೆ ತಗೋತೀನಿ ನಾನು ಅಂತ ಅವ್ರು ಅಂದಿದ್ದಾರೆ. ಆಯಿತು, ಹಾಗೆ ಮಾಡಿರಿ. ಹಾಲಿ ಕೇಂದ್ರ ಮಂತ್ರಿಗೆ BJP ಟಿಕೆಟ್ ತಪ್ಪಿಸಿರೋದಕ್ಕೆ ಕಾಂಗ್ರೆಸ್ ಅಸ್ತ್ರ ಮಾಡ್ಕೊಂಬಿಟ್ಟಿದೆಯಂತೆ. ಯಾಕೆ ಅಸ್ತ್ರ ಮಾಡ್ಕೋಬೇಕು? ಅವ್ರಿಗೇನು ಲಾಭ ಆಗುತ್ತೋ ಅವರು. ಒಳ್ಳೆ ಕಾಂಗ್ರೆಸ್ನವ್ರ ಕತೆ. ಚಿತ್ರದುರ್ಗದ ಕಾಂಗ್ರೆಸ್ನವರು ತಲೆ ಕೆರ್ಕೊಂಡು ಯೋಚನೆ ಮಾಡ್ಕೊಳ್ಳಿ ಒಂದ್ಸರಿ, ಬ್ರೈನ್ ಒಳಗೆ ಕೈ ಹಾಕಿ. ಯಾಕೆ ಸರ್ ನೀವು ಫಾರ್ಮರ್ ಚೀಫ್ ಮಿನಿಸ್ಟ್ರು ನಿಮ್ಮ ಸತತವಾಗಿ ಮಂತ್ರಿ ಆಗಿದ್ದು ಮೈಲಿಗೆ ಕೈ ಕೊಡ್ತಾ ಇದ್ದೀರಲ್ಲಪ್ಪ ಹಂಗಾರೆ ಚಿಕ್ಕಬಳ್ಳಾಪುರದಲ್ಲಿ? ಫಾರ್ಮರ್ CM ಅವ್ರಿಗೆ ಕೈ ಎತ್ತುತ್ತಿದ್ದೀರಿ? ಕ್ಲಾರಿಟಿ ಸಿಕ್ಕಿಲ್ಲ. ಎಸ್,
ಸಿ ಕಮಿಟಿನಲ್ಲಿ ಸನ್ಮಾನ್ಯ ಮೋದಿ ಅವರು, ಅಮಿತ್ ಶಾ ಅವರು, ನಡ್ಡಾ ಅವರು, ರಘುಚಂದನ್ ಅವರಿಗೆ ಚಿತ್ರದುರ್ಗ ಪಾರ್ಲಿಮೆಂಟ್ಗೆ ಕ್ಲಿಯರ್ ಮಾಡಿದ್ರು. ಯಡಿಯೂರಪ್ಪನವರು ಗೋವಿಂದ ಕಾರಜೋಳ ಅವರಿಗೆ ಟಿಕೆಟ್ ಕೊಟ್ಟಿಲ್ಲ ಅಂದರೆ ನಾನು ಕ್ಯಾಂಪೇನೇ ಮಾಡೋದಿಲ್ಲ ಅಂತ ನಡ್ಡಾ ಅವರಿಗೆ, ಅಮಿತ್ ಶಾ ಅವ್ರಿಗೆ ಫೋನ್ ಮಾಡಿ ನೇರವಾಗಿ ನಮ್ಮ ಮೇಲೆ ನಮ್ಮ ಟಿಕೆಟ್ ಬರ್ದಂಗೆ ಮಾಡಿದ್ರು. ಇವತ್ತು ನಮಗೆ ಭಾಳ ಅನ್ಯಾಯ ಮಾಡಿದ್ದಾರೆ. ಮುಖಂಡರನ್ನ, ಕಾರ್ಯಕರ್ತರನ್ನೆಲ್ಲ ನಾಳೆ ಸಭೆ ಕರಿತೀವಿ. ಅವ್ರು ಏನು ಹೇಳ್ತಾರೋ ಅದನ್ನು. ಎರಡೂ ರಾಷ್ಟ್ರೀಯ ಪಕ್ಷಗಳು ಚಿತ್ರದುರ್ಗನ ಬೇರೆ ಜಿಲ್ಲೆಗಳು ಗಡ ಹಾಕ್ಬಿಟ್ಟಿದ್ದಾವೆ. ಅವ್ರು ತೀರ್ಮಾನ ಮಾಡ್ದಂಗಿದ್ದಾರೆ ಸರ್, ಗಂಡು ಮುಟ್ಟಿದ ನಡಲ್ ಗಂಡಸಿಲ್ಲ ಅಂತ. ಸಾಮಾಜಿಕ ನ್ಯಾಯ ಪ್ರತಿಪಾದನೆ ಮಾಡಿರೋದು ಎಲ್ಲಿದೆ ಸರ್? ಬೇಡ, ಸೌಜನ್ಯಕ್ಕೆ ಒಂದು ಕೊಡ್ಬೇಕನ್ನೋ ಮನಸ್ಥಿತಿ ಎರಡು ರಾಷ್ಟ್ರೀಯ ಪಕ್ಷಗಳು ಎಲ್ದಿರೋದು ಬಹಳ ದುರದೃಷ್ಟಕರ. ಅವ್ರ ಪಾರ್ಟಿ ಯಾರು ಬೇಕಾದ್ರೂ ಮಾಡ್ಕೊಳ್ಳಿ. ನಿಮಗೆ ಗೊತ್ತಾಗಿದೆ, ಒಬ್ಬ ಸಿಟ್ಟಿಂಗ್ ಮಿನಿಸ್ಟರ್ನ ಟಿಕೆಟ್ ತಪ್ಪಿಸಿದ್ದಾರೆ. 10 ಜನಕ್ಕೂ ಹೆಚ್ಚು ಸೀಟನ್ನ. ಡಿಕೆ ಅಷ್ಟು ಅನುಕೂಲಕರವಾಗಿ ಮಾತಾಡೋದು ಈ ರಾಜ್ಯದಲ್ಲೇ ಇವತ್ತು ಯಾರೂ ಇಲ್ಲ. ಡಿಕೆ ಹೇಳಿ, ಮೊಯ್ಲಿಗೆ ಯಾಕೆ ತಪ್ಪಿಸಿದ್ರಿ, ತಪ್ಪಿಸ್ತಿದ್ದೀರಿ ಅಥವಾ ಫಾರ್ಮರ್ CM ತಾನೆ? ಒಂದು ಕಾಲದಲ್ಲಿ ಇವ್ರು ಅವ್ರ ಕೆಳಗಡೆ ಕೆಲಸ ಮಾಡಿದವ್ರು ತಾನೆ? ಸ್ವಲ್ಪನಾದ್ರು ನಿಮಗೆ ಒಂಚೂರು ರೆಸ್ಪೆಕ್ಟ್ ಬೇಡ ಅಂತ ಯಾಕೆ ಯಾರು ಕೇಳಬಾರ್ದು? ಫುಲ್ ಅನುಕೂಲ. ಹೇಳೋದು ಹೆಂಗಿರುತ್ತೆ ಅಂತಂದ್ರೆ, ಫ್ರೆಶ್ ಆಗಿ ಇವ್ರದ್ದೇ ಕೇಳಿಸ್ಕೊಂಡ್ಬಿಟ್ರೆ ಅದರ್ ಸೈಡ್ನವರು ರಾಕ್ಷಸ ಸಂತಾನ ಅನ್ನಿಸ್ಬಿಡ್ಬೇಕು. ಚೆನ್ನಾಗಿದೆ ಇಬ್ರದ್ದು. ಎಸ್. ಮೈಸೂರು ಚಾಮರಾಜನಗರದಲ್ಲಿ ಬಿಜೆಪಿಗೆ ಬಿಗ್ ಶಾಕ್ ಕಾದಿರುವಂತಿದೆ. ಚುನಾವಣಾ ರಾಜಕೀಯಕ್ಕೆ ಗುಡ್ ಬೈ ಹೇಳಿರುವ ಬಿಜೆಪಿ ಸಂಸದ ಶ್ರೀನಿವಾಸ್ ಪ್ರಸಾದ್ ಬೆಂಬಲ ಪಡೆಯಲು ಎಚ್.ಸಿ. ಮಹದೇವಪ್ಪ ಪ್ರಯತ್ನಿಸ್ತಾ ಇದ್ದಾರೆ. ಅಳಿಯಂದರಿಗೆ ಟಿಕೆಟ್ ಸಿಕ್ಕಿಲ್ಲ ಅನ್ನೋ ಬೇಸರದಲ್ಲಿರುವಂತಹ ಶ್ರೀನಿವಾಸ್ ಪ್ರಸಾದ್ರನ್ನ ಪುತ್ರನ ಜೊತೆ ಹೋಗಿ ಮಹದೇವಪ್ಪ ಭೇಟಿ ಮಾಡಿದ್ದಾರೆ. ಮಹತ್ವದ ಮಾತುಕತೆ ಆಗಿದೆ. ಶ್ರೀನಿವಾಸ್ ಪ್ರಸಾದ್ ಕೈಗೊಳ್ಳಲಿರುವಂತಹ ನಿರ್ಧಾರದತ್ತ ಬಿಜೆಪಿ ಚಿತ್ತ ನೆಟ್ಟಿದೆ. ಬಾಗಲಕೋಟೆಯ ಅಸಮಾಧಾನಿತ ನಾಯಕಿ ವೀಣಾ ಕಾಶಪ್ಪನವರನ್ನ ಸಿಎಂ ಸಿದ್ದರಾಮಯ್ಯನವರು ಓಲೈಕೆ ಮಾಡೋದಕ್ಕೆ ಪ್ರಯತ್ನಿಸಿದ್ದಾರೆ. ಚಿಕ್ಕಬಳ್ಳಾಪುರ ಮತಕ್ಷೇತ್ರ ವ್ಯಾಪ್ತಿಯ ಹೊಸಕೋಟೆಯಲ್ಲಿ ಸುಧಾಕರ್ ವಿರುದ್ಧ ಎಂಟಿಬಿ ನಾಗರಾಜ್ ಬೆಂಬಲಿಗರು ಪ್ರತಿಭಟನೆ ನಡೆಸಿ ಎಂಟಿಬಿ ಸೋಲಿಗೆ ಸುಧಾಕರೇ ಕಾರಣ, ಅವರನ್ನ ಈಗ ಬೆಂಬಲಿಸಬಾರದು, ಅವ್ರನ್ನ ಸೋಲಿಸ್ತೀವಿ ಅಂತ ಗುಡುಗಿದ್ದಾರೆ. ಬೆಳಗಾವಿಯಲ್ಲಿ ರಮೇಶ್ ಜಾರಕಿಹೊಳಿ ಸೈಲೆಂಟ್ ಆಗಿರೋದು ಬಿಜೆಪಿಗೆ ಟೆನ್ಷನ್ಗೆ ಕಾರಣವಾಗ್ತಾ ಇದೆ. ಚಿಕ್ಕೋಡಿಯಲ್ಲಿ ರಮೇಶ್ ಕತ್ತಿ ಮುನಿಸು ಮುಂದುವರೆದಿದೆ. ಕೊಪ್ಪಳದಲ್ಲಿ ಟಿಕೆಟ್ ವಂಚಿತ ಸಂಗಣ್ಣ ಕರಡಿ ಪಕ್ಷದ ಪ್ರಚಾರದಲ್ಲಿ ಸಕ್ರಿಯರಾಗಿಲ್ಲ. ಈ ಮಧ್ಯೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾರನ್ನ ಗೂಂಡಾ, ರೌಡಿ, ಗುಜರಾತ್ನ ನರಮೇಧ ಮಾಡಿದವರು ಅಂತ ಮಾಜಿ ಶಾಸಕ ಯತೀಂದ್ರ ಸಿದ್ದರಾಮಯ್ಯ ಹೇಳಿದ್ದಾರೆ. ಆಲ್ರೈಟ್, ಇದು ಎಲ್ಲ ಕಡೆನೂ ಇರುತ್ತೆ. ಒಂದಷ್ಟು ಇದು ಸ್ವಲ್ಪ ನಾಮಿನೇಷನ್ ಪಿಕಪ್ ಆದಮೇಲೆ ಒಂದೊಂದು ಹಂತಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಅದಾದಮೇಲೆ ಅವ್ರವ್ರ ತೀರ್ಮಾನ ತಗೋಬೋದು, ಯಾರು ಬೇಕಾದ್ರೂ. ಬಟ್ ನನಗೆ ಡೌಟ್ ಬರ್ತಾ ಇರೋದು ಒಂದೇ, ಗುಜರಾತ್ ವಿಚಾರದಲ್ಲಿ ಯತೀಂದ್ರ ಸಿದ್ದರಾಮಯ್ಯ ಆಡಿರೋದಲ್ಲಿ ಗೂಂಡಾ, ರೌಡಿ ಮತ್ತು ನರಮೇಧ ಮಾಡಿದವರು ಕುಡ್ ಬಿ ಲೆಬಲಸ್ ಅನ್ನಿಸ್ತಿದೆ. ಇದು ಕಾನೂನಲ್ಲಿ ಮೇ ಬಿ ಮಾನನಷ್ಟದ ಕಡೆಗೆ ವಾಲ್ಕೊಳತ್ತಾ ಇದು ಅಂತ ನನಗೆ ಡೌಟು. ಯಾಕಂದರೆ ನರಮೇಧ ಮಾಡಿದವರು ಅಂತ ಯಾವ ನ್ಯಾಯಾಲಯ ಹೇಳಿದೆ? ಹೌ ಕ್ಯಾನ್ ಯು ಡಿಕ್ಲೇರ್ ಸಂಬಡಿ ಆಸ್ ಇದು? ಸ್ವಲ್ಪ ಇದನ್ನೇ ನಾನು ಹೇಳೋದು, ಸ್ವಲ್ಪ ಎಚ್ಚರಿಕೆಯಿಂದಿರಿ. ಮಾತಾಡ್ಬಿಡ್ತೀರಿ, ಆಮೇಲೆ ತಗಲಾಕತ್ತೀರಿ. ಹಂಗಾಗಲ್ಲ. ಇಟ್ಸ್ ಅ ವೆರಿ, ನನಗೆ ಗೊತ್ತಿಲ್ಲ ಈ ಸೆಂಟೆನ್ಸ್ ಏನು ಮಾಡುತ್ತೋ. ಅವ್ರು ನಾನು ಕೇಳಿಸ್ಕೊಂಡಿಲ್ಲ, ಹಾಗಾಗಿ ಗೊತ್ತಿಲ್ಲ. ನೋಡೋಣ ಅವ್ರು ಏನು ಹೇಳಿದ್ದಾರೆ ಅಂತ ಆಮೇಲೆ.